ಇವತ್ತ ಬಟ್ಟೆ ಫಿಟ್ಟಿಂಗ್ ಮಾಡ್ಕೊಂಡ್ ಬರಕಂತ ಹೋಗ್ತಿದ್ವಿ. ಆದ್ರೆ ಇಲ್ಲಿ ಒಂದು ಆಟ ಕಾಣವಲ್ಲವು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಗ ಅಲ್ಲಿಂದ ಒಂದು ಆಟ ಬಂತು. ನಾನಿರುವುದೇ ನಿಮಗಾಗಿ. ಡ್ರೈವರ್ ಇದ್ರ 100 ರೂಪಾಯಿ ಕೇಳಕುಂತ. ಹಿಂಗಿಂಗ್ ಮಾಡಿ ನಾವು 50 ರೂಪಾಯಿ ಕೊಪ್ಪಿಸಿದ್ವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಡ್ರೈವರ್ ಏನು 50 ರೂಪಾಯಿ ಕೊಪ್ಪಿಗೆಂದು ಅನ್ನಟ್ಟಿಗೆ ಇನ್ನೊಂದು ಎಡಬಿಟ್ಟಾಯ್ತು. ಅದೇನಪ್ಪ ಅಂತಂದ್ರೆ ಇಲ್ಲಿ ಫುಲ್ಲು ಟ್ರಾಫಿಕ್ದಾಗ ಸಿಗಾಕೊಂಬಿಟ್ಟಿವಿ. ನಮ್ಮ ದೋಸ್ತಿಗೆ ಹೇಳ್ದೆ ಈ ರೋಡಿಗೆ ಬೇಡ ಅಂತ ಅಂದ್ರು. ಅವ ಈ ರೋಡಿಗೆ ಕರ್ಕೊಂಬಂದಾನ. ಅಂತೂ ಇಂತೂ ಬಂದು ಅಂಗಡಿಗೆ ತಲುಪಿದ್ವಿ. ಅಂಗಡಿಯಾಗಿದ್ರೆ ಫುಲ್ ಗರಿದೆ ಆಗ್ಬಿಟ್ಟದ. ಟೇಲರ್ ಅಣ್ಣ ಇದ್ರೆ ನನ್ನ ಪ್ಯಾಂಟ್ ಎಲ್ಲ ಸೈಜ್ ನೋಡೋ ಕುಂತಿದ್ದ. ಟೇಲರ್ ಅಣ್ಣ ಇದ್ರೆ ನನ್ನ ಪ್ಯಾಂಟ್ ಒಳ್ಳೆ ಮೂಡ್ನಾಗಿದ್ರೆ ನಮ್ಮ ಫ್ರೆಂಡ್ಸ್ ಯಾವ ಮೂಡ್ನಾಗಿದ್ರೆ ನೋಡ್ರಿ. ಬರೀ ಇಂಥದೆಯ. ಎಲ್ಲ ಫಿಟ್ಟಿಂಗ್ ಎಲ್ಲ ಮುಗೀತು. ಸೀದಾ ಹೋಟ್ಲಿಗೆ ಹೋದ್ವಿ. ಹಸುವಾಗಿತ್ತು ಅಂತಂದು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಟ್ಲಿಗೆ ಕರ್ಕೊಂಡು ಹೋದ್ರು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಕೈ ತೊಗೊಂಬರಟಿಗೆ ಆಗ್ಲೇ ನಮ್ಮ ತಮ್ಮ ಮತ್ತೆ ನಮ್ಮ ಫ್ರೆಂಡ್ಸ್ ಒತ್ತಿ ಜಡಿಯಾಗ ಕುಂತ್ಬಿಟ್ರ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೊಟ್ಟಿ ತುಂಬ ಊಟ ಆಯ್ತು. ಏನಾದ್ರೂ ನಮ್ಮ ಫ್ರೆಂಡ್ ಏನ ಪ್ಲೇಟ್ ನಕ್ಕದ್ರಲ್ಲೇ ಇದ್ದ. ಬಿಲ್ ಕೊಡಕಂತ ಬಂದಿದ್ವಿ. ಬಿಲ್ 250 ರೂಪಾಯಿ ಆಯ್ತು. ಬಿಲ್ ಕೊಟ್ಟಿವಿ. ಇಲ್ಲಿ ಇದ್ರ ನಮ್ಮ ಫ್ರೆಂಡ್ಸ್ ಹುಡುಗಾಟ ನಡೆಸಿಬಿಟ್ರು. ಊಟ ಮಸ್ತ್ ಮಾಡಿ ಶಿಸ್ತಾಗಿ ನಡ್ಕೊಂತ ಹೊಂಟಿವಿ. ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಷ್ಟೇ.